ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನ್ನ ಅತ್ತೆಯಿಂದ ಕಲಿತಿರುವಂತಹ ಒಂದು ಕರಿದ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನಮ್ಮನೆಯಲ್ಲಿ ನಾವಿದಕ್ಕೆ ಉದ್ದಿನ ಬಳ್ಳಿ ಅಂತ ಹೇಳ್ತೇವೆ. ತುಂಬ ಸುಲಭ, ಹಾಗೆ ಅಷ್ಟೇ ರುಚಿಯಾಗಿರುವ ಈ ಉದ್ದಿನ ಬಳ್ಳಿಯನ್ನು ಒಂದ್ಸಲ ಮಾಡಿಟ್ರೆ ಬೇರೆ ಕರಿದ ತಿಂಡಿಗಳ ಹಾಗೆ 1 ತಿಂಗಳುಗಳ ಕಾಲ ಶೇಖರಿಸಿ ಕೂಡ ಇಡಬಹುದು. ಬಿಗಿನರ್ಸಿಗೂ ಸಹ ಸುಲಭದಲ್ಲಿ ಮಾಡಬಹುದಾದ ರೆಸಿಪಿ ಕೂಡ ಹೌದು. ಉದ್ದಿನ ಬಳ್ಳಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಅಳತೆಯ ಉದ್ದಿನ ಬೇಳೆಯನ್ನು ಬೌಲ್ಗೆ ಹಾಕ್ತಾ ಇದ್ದೇನೆ. ಇದು ಅರ್ಧ ಕಪ್ ಅಳತೆಯ ಕಪ್, ಹಾಗಾಗಿ ಇದರಲ್ಲಿ 2 ಸಲವಾಗಿ ಹಾಕ್ಕೊಂಡೆ. ಇನ್ನು ಉದ್ದಿನ ಬೇಳೆಯನ್ನು ಚೆನ್ನಾಗಿ 2 ರಿಂದ 3 ಬಾರಿ ತೊಳೆದು ನೆನೆಯೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ 2 ಗಂಟೆಗಳ ಕಾಲ ನೆನೆಸಬೇಕು. 2 ಗಂಟೆಗಳಲ್ಲಿ ಉದ್ದಿನ ಬೇಳೆ ಕರೆಕ್ಟಾಗಿ ನೆಂದಿರತ್ತೆ. ನೀರನ್ನು ಪೂರ್ತಿಯಾಗಿ ತೆಗೆದು ಮಿಕ್ಸರ್ ಜಾರಿಗೆ ಉದ್ದಿನ ಬೇಳೆಯನ್ನು ಹಾಕಿ ನಂತರ 15 ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. 1/4 ಚಮಚ ಇಂಗು, ಹುಡಿ ಇಂಗಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರನ್ನು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ನೋಡಿ, ಈ ರೀತಿಯಲ್ಲಿ ರುಬ್ಕೊಳ್ಳಿ. ಇದಕ್ಕಿಂತ ತೆಳುವಾಗಿ ರುಬ್ಬೋದು ಬೇಡ. ರುಬ್ಬಿರುವ ಉದ್ದಿನ ಬೇಳೆಯನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಯಾವ ಕಪ್ನಲ್ಲಿ ಉದ್ದಿನ ಬೇಳೆ ಹಾಕಿರೋದು ಅದೇ ಕಪ್ನಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿಕೊಂಡು ಉಪ್ಪನ್ನು ಹಾಕಿ, ಯಾಕಂದರೆ ಮೊದಲು ಕೂಡ ಹಾಕಿರೋದ್ರಿಂದ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಹದ ತೆಳು ಇದೆ ಅಂತ ಅನಿಸ್ತು, ಹಾಗಾಗಿ ಪುನಃ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. 3/4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಹಿಟ್ಟನ್ನು ಚಕ್ಕುಲಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡಬೇಕು. ಒಟ್ಟು ನಾನಿಲ್ಲಿ 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಅಕ್ಕಿ ಹಿಟ್ಟನ್ನು ಬಳಸಿರೋದು. ಪೂರ್ತಿಯಾಗಿ ಕಲಸಿರುವ ಮಿಶ್ರಣ ಸಾಫ್ಟ್ ಆಗಿರುವ ಚಕ್ಕುಲಿ ಹಿಟ್ಟಿನ ಹದದಲ್ಲಿರಲಿ. ನಂತರ ಈ ರೀತಿಯಲ್ಲಿ ಸಿಲಿಂಡರ್ ಶೇಪ್ಗೆ ಹಿಟ್ಟನ್ನು ರೆಡಿ ಮಾಡಿ ಡ್ರೈ ಆಗದೆ ಇರೋದಕ್ಕೋಸ್ಕರ ಮೇಲಿಂದ ಒದ್ದೆ ಬಟ್ಟೆಯನ್ನು ಮುಚ್ಚಿಡಿ. ಉದ್ದಿನ ಬಳ್ಳಿ ಮಾಡೋದಕ್ಕೆ ಈ ರೀತಿ ದೊಡ್ಡದಾಗಿ ಹೋಲ್ ಇರುವಂತಹ ಪ್ಲೇಟನ್ನು ತಗೋಬೇಕು. ಇದಕ್ಕಿಂತಲೂ ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ಒಳ್ಳೆಯದು. ಸಿಂಗಲ್ ಅಥವಾ ಟ್ರಿಪಲ್ ಹೋಲ್ ಇರುವಂತಹ ಪ್ಲೇಟನ್ನು ಬಳಸಬಹುದು. ಚಕ್ಕುಲಿ ಒರಳಿಗೆ ಹಿಟ್ಟು ಹಾಕಿ ಬಿಸಿಯಾಗಿರುವ ಎಣ್ಣೆಗೆ ಡೈರೆಕ್ಟ್ ಆಗಿ ಪ್ರೆಸ್ ಮಾಡ್ತಾ ಹೋಗೋದು. 2 ರಿಂದ 3 ರೌಂಡ್ ರೊಟೇಟ್ ಮಾಡ್ತಾ ಪ್ರೆಸ್ ಮಾಡ್ಕೊಳ್ಳಿ. 1 ನಿಮಿಷದ ನಂತರ ಫ್ಲಿಪ್ ಮಾಡಿ 2 ಬದಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ. ಇದನ್ನು ಹೊಂಬಣ್ಣ ಬರೋ ತನಕ ಕರಿಯೋದು ಬೇಡ. ಇನ್ನೇನೋ ಬಣ್ಣ ಬದಲಾಗ್ತಿದೆ ಅನ್ನುವ ಹಂತದಲ್ಲಿ ಎಣ್ಣೆಯಿಂದ ತೆಗಿಬೋದು. ನೋಡಿ, ಇವಾಗ ಇದು ಆಯಿತು. ಗರಿ ಗರಿಯಾಗಿರುವಂತಹ ಉದ್ದಿನ ಬಳ್ಳಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭದಲ್ಲಿ ಉದ್ದಿನ ಬಳ್ಳಿ ಮಾಡ್ಬೋದು ಅಂತ. ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.